ನಮಸ್ತೆ ಫ್ರೆಂಡ್ಸ್, ನಾನು ಶೋಭಾ ಜಯಂತ್ ಮಾತಾಡ್ತಾ ಇರೋದು. ಸೊ ಅಡುಗೆ ರೆಡಿ ಮಾಡ್ತಾ ಇದ್ದೀನಿ. ಇನ್ನು ಪಾಪು ಮಲ್ಕೊಂಡಿದ್ದಾನೆ, ಅದಕ್ಕಾಗಿ ಸೊ ಅವ್ನು ಮಲಗಿ ಎದ್ದೊಳದ್ರೊಳಗಡೆ ಸಾಂಬಾರು ಮಾಡಿ ಇಟ್ಕೊತೀನಿ. ನನ್ನ ಮಗಳು ಬಂದಿದ್ದಾಳೆ ಸ್ಕೂಲಿಂದ, ಊಟ ಮಾಡ್ತಾ ಇದ್ದಾಳೆ. ಅವಳಿಗೆ ಬೆಳಗ್ಗೆದೆ ತಿಂಡಿ ಇತ್ತು ಸ್ವಲ್ಪ, ಅದನ್ನು ಹಾಕ್ಕೊಟ್ಟಿದ್ದೀನಿ. ಮತ್ತು 3 ಗಂಟೆಗೆ ಒಂದ್ಸರಿ ತಿಂತಾಳೆ, ಯಾಕಂದರೆ ಟ್ಯೂಷನ್ಗೆ ಹೋಗ್ತಾಳಲ್ವ. ಸೊ ಟ್ಯೂಷನ್ಗೆ ಹೋಗೋ ಟೈಮಲ್ಲಿ ಮತ್ತೆ ಇನ್ನೊಂದ್ಸರಿ ಊಟ ಕೊಡ್ತೀನಿ, ತಿನ್ಕೊತಾಳೆ. ಸೊ ಪಲಾವ್ ಮಾಡಿದ್ದಲ್ಲ, ಸೊ ತಿನ್ಕೊತಾ ಇದ್ದಾಳೆ. ಇವಾಗ ನಾನು ಬೇಗನೆ ಅಡುಗೆ ರೆಡಿ ಮಾಡಿ. ಸೊ ಈರುಳ್ಳಿ ಫ್ರೈ ಆಗಬೇಕು ಸ್ವಲ್ಪ ಹೊತ್ತು. ನೋಡಿ, ಇವಾಗ ಈರುಳ್ಳಿ ಫ್ರೈ ಆಗಿದೆ. ಸ್ವಲ್ಪ ನಾನು ತರಕಾರಿ ಸೇರಿಸ್ಕೊಂತೀನಿ. ನುಗ್ಗೆಕಾಯಿನ, ಒಂದು ಆಲೂಗಡ್ಡೆ, ನುಗ್ಗೆಕಾಯಿ, ಒಂದು 4 ನುಗ್ಗೆಕಾಯಿ ತಗೊಂಡ್ಬಂದಿದ್ರು, ಅದನ್ನು ಹಾಕಿದ್ದೀನಿ. ಜೊತೆಗೆ ಟೊಮೊಟೊ 1 ಕಟ್ ಮಾಡಿ ಹಾಕಿದ್ದೀನಿ. ಇದ್ರ ಜೊತೆಗೆ ತೊಗರಿ ಬೇಳೆ ಹಾಕ್ತೀನಿ, ನೆನೆಸಿದ್ದೀನಿ, ಅದನ್ನು ಹಾಕ್ತೀನಿ. ಇದು ರೆಸಿಪಿ ಬಂದರೆ ನಿಮಗೆ ನಾನು ಫಸ್ಟ್ ಚಾನಲಲ್ಲಿ ಹಾಕಿದ್ದೀನಿ, ನೋಡ್ಕೋಬೋದು. ಶೋಭಾ ಕನ್ನಡ ಲಾಗ್ ಅಂತ ಇದೆ, ಅದರಲ್ಲಿ ಫುಲ್ ರೆಸಿಪಿ ಹಾಕಿದ್ದೀನಿ ನೋಡಿ. ಸುಮ್ಮನೆ ಜಸ್ಟ್ ನಿಮಗೆ ಇದು ವೀಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ, ಮಧ್ಯಾಹ್ನದ ಅಡುಗೆ ಅಂತೇಳಿ ತೋರಿಸ್ತಾ ಇದ್ದೀನಿ. ಫುಲ್ ರೆಸಿಪಿ ಅದರಲ್ಲಿ ಇದೆ, ವಾಚ್ ಮಾಡಿ. ನನ್ನ ವಾಯ್ಸು ಸ್ವಲ್ಪ ಅಷ್ಟೊಂದು ಕೇಳಿಸಲ್ಲ ಅಂತಾರೆ ಕೆಲವರು, ಯಾಕಂದರೆ ಇದು ಮೊಬೈಲು ಹಳೆ ಮಾಡೆಲ್ ಆಗಿದೆ, ಹಾಗಾಗಿ ಸ್ಯಾಮ್ಸಂಗ್ ಇದು. ಎಷ್ಟು ಜೋರಾಗಿ ಮಾತಾಡ್ತಿದ್ರೆ ಅಷ್ಟು ಜೋರಾದ್ರೂ ಕೇಳಿಸೋದಿಲ್ಲ. ಸೊ ಏನು ಮಾಡಬೇಕಂತ ಗೊತ್ತಲ್ಲ. ಮೈಕ್ ಹಾಕ್ಕೊಂಡ್ರೆ ಇನ್ನೂ ಕೇಳಿಸಲ್ಲ, ಡೈರೆಕ್ಟಾಗಿ ಕೊಟ್ಟರೆ ಸ್ವಲ್ಪ ಚೆನ್ನಾಗಾದರೂ ಕೇಳಿಸುತ್ತೆ. ಬೇಳೆ, ಖಾರದ ಪುಡಿ, ಸಾಂಬಾರು ಪುಡಿ ಮತ್ತು ಉಪ್ಪು ಎಲ್ಲ ಸೇರಿಸಿದ್ದೀನಿ. ಇದಾದಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ. ನುಗ್ಗೆಕಾಯಿ ಸ್ವಲ್ಪ ಫ್ರೈ ಆಗಬೇಕು, ಹಾಗಾಗಿ ಇದರ ಜೊತೆ ಎಲ್ಲ ಮಿಕ್ಸ್ ಆದಮೇಲೆ ನೀರು ಹಾಕ್ಕೊತೀನಿ ನಾನು. ಇವಾಗ ನೋಡಿ, 1 ಚಮಚ ನೀರು ತಗೊಂಡಿದ್ದೀನಿ, ಸೇರಿಸ್ಕೊತಾ ಇದ್ದೀನಿ. ಸೊ ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊತೀನಿ. ಖಾರ ಸಾಂಬಾರ ಎಲ್ಲ ಹೊಂದ್ಕೋಬೇಕು, ಅದಕ್ಕಾಗಿ ಕಾಯಿ ತುರಿ ಹಾಕಿಲ್ಲ. ಇವಾಗ ನಾನು ಕಾಯಿ ತುರಿ ಲಾಸ್ಟಲ್ಲಿ ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತೀನಿ. 2 ವೀಸಲ್ ಕೂಗಿಸಿದ್ರೆ ಸಾಕಾಗುತ್ತೆ, ತುಂಬ ಚೆನ್ನಾಗಿ ರೆಸಿಪಿ ರೆಡಿಯಾಗುತ್ತೆ. ಸೊ ಸಿಂಪಲ್ಲಾಗಿ ತೋರಿಸಿದ್ದೀನಿ, ನೀವು ಟ್ರೈ ಮಾಡ್ಕೊಳ್ಳಿ ಯಾವ ಥರ ಮಾಡೋದು ಅಂತ. ಸೊ ನೋಡಿ, ಇವಾಗ ಕಾಯಿ ತುರಿನೂ ಸೇರಿಸಿದ್ದೀನಿ. ಇವಾಗ ಲಿಡ್ನ ಕ್ಲೋಸ್ ಮಾಡ್ತೀನಿ, 2 ವಿಸಲ್ ಕೂಗಿಸ್ತೀನಿ, ಸಾಂಬಾರು ರೆಡಿಯಾಗುತ್ತೆ. ಮಧ್ಯಾಹ್ನ ಆಗಿದೆ. ನಾನು ಒಂದೊಂದು ಟೈಮ್ ಮಧ್ಯಾಹ್ನ ಕಾಫಿನೂ ಕುಡಿತಾ ಇರ್ತೀನಿ. ಸೊ ಇವಾಗ ಕಾಫಿ ಮಾಡ್ತೀನಿ. ಹಾಲು ತೊಗೊಳ್ತಾ ಇದ್ದೀನಿ. ಇವಾಗ ತೊಗೊಂಡು ಬೆಳಗ್ಗೆ ತಂದಿದ್ರು, ನನ್ನ ಪಾಪು ತೊಗೊತಾನೆ ಅಂತ ಹಾಲೆಲ್ಲ ಬಚ್ಚಿಡ್ಬೇಕು, ಮೇಲ್ಗಡೆ ಇಟ್ಟಿದ್ದೀನಿ. ಇಲ್ಲಿಟ್ಟರೆ ಕೆಳಗಡೆ ಎಲ್ಲ ತೊಗೊತಾನೆ, ಹಾಗಾಗಿ ಸೊ ಮೇಲ್ಗಡೆ ಇದರಲ್ಲಿ ಇಡ್ತಾ ಇದ್ದೀನಿ. ಅಲ್ಲಿಗೆ ಅಂದರೆ ಎಟ್ಕಸಲ್ಲ ಅವನಿಗೆ, ಇಲ್ಲಾಂದರೆ ತೊಗೊಂಡ್ಬಿಟ್ಟು ಎಲ್ಲ ಅಲ್ಲಲ್ಲಿ ಕಚ್ಚಾಕ್ಬಿಡ್ತಾನೆ, ಅದಕ್ಕಾಗಿ ಸೊ ನಾನು ಮೇಲ್ಗಡೆ ಇಟ್ಟಿದ್ದೀನಿ. ಕಾಫಿ ಮಾಡ್ತೀನಿ, ಬನ್ನಿ ಫ್ರೆಂಡ್ ಕಾಫಿ ಕುಡಿಯೋಣ ನನ್ನ ಜೊತೆ. ಫ್ರೆಂಡ್ಸ್, ಇವಾಗ ಕಾಫಿ ಮಾಡೋ ಸಮಯ. ನಾವು ಮಾಡಿದ್ದನ್ನೇ ಮಕ್ಕಳಿಗೆ ಹೇಳ್ಕೊಟ್ರೆ ತುಂಬ ಚೆನ್ನಾಗಿ ಅವರು ಕಲಿತಾರೆ. ಹಾಗಾಗಿ ನಾನು ಒಂದೊಂದು ವಿಷಯ ನಾನು ಮಕ್ಕಳ ಜೊತೆನೂ ಹಂಚ್ಕೊತಾ ಇರ್ತೀನಿ. ಏನಂತಂದರೆ, ನಾನು ಏನೇನು ಇಷ್ಟಪಟ್ಟು ಎಲ್ಲ ಕೆಲಸಗಳನ್ನ ಮಾಡ್ತೀನೋ, ತಿನ್ನೋದಾಗಲಿ ಏನಾದರೂ ಆಗಲಿ ಎಲ್ಲ ಮಕ್ಕಳಿಗೂ ಮಾಡಬೇಕಂತ ಹೇಳಿ ಹೇಳ್ಕೊಡ್ತಾ ಇರ್ತೀನಿ. ಅದೇ ರೀತಿಯಾಗಿ ನನ್ನ ಮಗಳನ್ನೂ ಕಲ್ತ್ಕೊಳ್ಳೋಕೆ ಇಷ್ಟಪಡ್ತಾಳೆ. ಸೊ ಮಕ್ಕಳನ್ನ ತೋರ್ಸೋಂಗಿಲ್ಲ ಅಷ್ಟಾಗಿ, ನಾನು ಜಾಸ್ತಿ ಯಾವ ವಿಡಿಯೋದಲ್ಲೂ ತೋರ್ಸೋಕ್ಕೆ ಹೋಗಲ್ಲ. ನಂದು ಫಸ್ಟ್ ಚಾನಲಲ್ಲಿ ಆ ಥರ ಆಯಿತು, ಮಕ್ಕಳನ್ನ ಜಾಸ್ತಿ ತೋರಿಸಿ ಏನಾದರೂ ರೆಸಿಪಿ ಕಂಟೆಂಟ್ ಆಯಿತು ಅಂದ್ಕೊತೀನಿ. ಅದಕ್ಕಾಗಿ ನಾನು ಜಾಸ್ತಿ ಈ ಚಾನಲಲ್ಲಿ ಯಾರನ್ನೂ ತೋರಿಸಿಲ್ಲ, ಸ್ವಲ್ಪ ತೋರಿಸ್ತೀನಿ, ಜಾಸ್ತಿ ತೋರಿಸಿಲ್ಲ. ಸೊ ನೋಡೋಣ. ಇವಾಗ ಹಾಲು ಕಾಯ್ತಾ ಇದೆ, ಇದಕ್ಕೆ ಸ್ವಲ್ಪ ಬಿಸಿಯಾಗಬೇಕು, ಆವಾಗ ಸಕ್ಕರೆ ಹಾಕ್ಕೊತೀನಿ. ನನ್ನ ಮಗಳೂ ಸ್ವಲ್ಪ ಕುಡಿತಾಳೆ, ಜೊತೆಲೆ ಹಾಲು ಕೊಡ್ತೀನಿ ಅವಳಿಗೆ. ಫ್ರೆಂಡ್ಸ್, ಇವಾಗ ಹಾಲು ಕಾಯ್ದಿದೆ, ಸ್ವಲ್ಪ ನಾನು ಸಕ್ಕರೆ ಹಾಕ್ಕೊತಾ ಇದ್ದೀನಿ. 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೋಡ್ಬೋದು, ಇವಾಗ ಕಾಫಿ ರೆಡಿ ಆಯಿತು. ಇನ್ನು ಸಾಂಬಾರು ಒಂದು ಕಡೆ ರೆಡಿ ಆಗ್ತಾ ಇದೆ, ಕಾಫಿ ಒಂದು ಕಡೆ ರೆಡಿ ಮಾಡ್ಕೊತಾ ಇದ್ದೀನಿ. ಕುದಿ ಬರ್ತಾ ಇದೆ. ರೈಸ್ ಒಂದು ರೆಡಿ ಮಾಡ್ಕೋಬೇಕು. ಇನ್ನು ಅಷ್ಟರಲ್ಲಿ ರೆಡಿ ಆಗೋದ್ರೊಳಗಡೆ ನನ್ನ ಮಗಳೂ ಬರ್ತಾಳೆ, ಇನ್ನೊಬ್ಳು
ಅವಳನ್ನು ಕರ್ಕೊಂಬಂದೆ ಮತ್ತೆ ನಾವು ಊಟನ ರೆಡಿ ಮಾಡ್ಕೊತೀವಿ. ಇವಾಗ ಕಾಫಿ ರೆಡಿಯಾಗಿದೆ. ನನ್ನ ಮಗಳು ನಾನು ಕುಡಿಯೋಕ್ಕೆ ಅಂತೇಳಿ ರೆಡಿಯಾಗಿದೆ. ಸ್ವಲ್ಪ ಹಾಲು ಮಿಕ್ಸ್ ಮಾಡಿಕೊಟ್ಟಿದ್ದೀನಿ, ನೀನು ಕಾಫಿ ತಗೊಂಡಿದ್ದೀನಿ. ಯಾಕಂತಂದರೆ ಸೊ ನಾನು ಕಾಫಿ ಪೌಡ್ರ್ ಜಾಸ್ತಿ ಹಾಕ್ಕೊಳಲ್ಲ, ಹಾಲು ಥರನೇ ಇರಬೇಕು ಆ ಥರ ಮಾಡ್ಕೊಂಡಿದ್ದೀನಿ. ಇವಳಿಗೆ ಬೇಗ ಆರ್ಕೊಳ್ಳಿ ಅಂತ ಸ್ವಲ್ಪ ಈ ಥರ ಲೋಟದಲ್ಲಿ ಕೊಟ್ಟಿಲ್ಲ, ಬೌಲಲ್ಲಿ ಹಾಕ್ಕೊಟ್ಟಿದ್ದೀನಿ. ಇನ್ನು ಬ್ರೆಡ್ ಇದೆ, ಬ್ರೆಡ್ ತಿನ್ಕೊತೀವಿ ಇವಾಗ. ಸೊ ನೋಡಿ ಫ್ರೆಂಡ್ಸ್, ಇವಾಗ ಕಾಫಿ ಜೊತೆ ಮಧ್ಯಾಹ್ನದಲ್ಲಿ ಕಾಫಿ ಕುಡಿತಾ ಇದ್ದೀವಿ. ಬನ್ನಿ ಕಾಫಿ ಕುಡಿಯೋಣ. ನನ್ನ ಮಗಳು ನೋಡಿ ಹೇಗೆ ತಿಂತಾ ಇದ್ದಾಳೆ ಅಂತ. ಅವಳಿಗೆ ಇಷ್ಟ ಕಾಫಿ ಬ್ರೆಡ್ ಅಂತ. ನನ್ನ ಜೊತೆಲಿ ಡೈಲಿ ಅವಳೇ ಕುಡಿಯೋದು, ಇನ್ನು ದೊಡ್ಡ ಮಗಳು ಕುಡಿಯೋದಿಲ್ಲ. ಫ್ರೆಂಡ್ಸ್, ಇವಾಗ ರೈಸ್ ರೆಡಿಯಾಗಿದೆ. ಸೊ ಇವಾಗ ಮಧ್ಯಾಹ್ನದ ಊಟ ರೆಡಿಯಾಗಿದೆ, ಊಟ ಮುಗಿಸ್ಕೊತೀನಿ. ನೋಡಿ ಸಾಂಬಾರು ಕೂಡ ರೆಡಿಯಾಗಿದೆ. ಇವಾಗ ಅನ್ನ ಸಾಂಬಾರು ಎರಡನ್ನೂ ಊಟ ಮಾಡ್ಕೊತೀನಿ ಮಧ್ಯಾಹ್ನಕ್ಕೆ. ಸಾಂಬಾರು ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ತುಂಬ ಚೆನ್ನಾಗಿರುತ್ತೆ ಮಧ್ಯಾಹ್ನ ಬಿಸಿ ಬಿಸಿ ಊಟ ತಿನ್ನೋದು. ಹೀಗೆ ಬಿಸಿ ಬಿಸಿ ಊಟ ತಿನ್ನಬೇಕು ಯಾವಾಗಲೂ. ನಾವು ಆರ್ಕೊಂಡಿರೋದನ್ನು ತಿನ್ನಬಾರ್ದು. ಅದು ಅಲ್ಲದೆ ಬೇಸಿಗೆ ಕಾಲ ಅಲ್ವಾ ಇವಾಗ, ಸೊ ಅದರಲ್ಲೂ ತಿನ್ನೋದಕ್ಕೂ ಆಗಲ್ಲ ಆರ್ಕೊಂಡಿರೋದು. ಹಾಗಾಗಿ ಫ್ರೆಂಡ್ಸ್, ಇವಾಗ ನೋಡಿ ರೈಸ್ ಹಾಕ್ಕೊಂಡಿದ್ದೀನಿ, ಸಾಂಬಾರನ್ನು ಟೇಸ್ಟ್ ಮಾಡ್ತೀನಿ ಹೇಗಿದೆ ಅಂತ. ಬನ್ನಿ ವಾಚ್ ಮಾಡಿ. ಫ್ರೆಂಡ್ಸ್ ನೋಡಿ, ಫ್ರೆಂಡ್ಸ್ ಇವಾಗ ಊಟ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ ಸಾಂಬಾರು. ಸೊ ಪಾಪು ನೋಡಿ, ಪಾಪುಂದು ಆಲ್ಬಟ್ಟು ಇಟ್ಕೊಂಡು ಆಟ ಆಡ್ತಾ ಇದ್ದಾರೆ. ಸಾಂಬಾರು ತುಂಬ ಚೆನ್ನಾಗಿದೆ. ಸೊ ಊಟ ಮುಗಿಸ್ಕೊತೀನಿ, ಮತ್ತೆ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಓಕೆ. ನನ್ನ ಮಗಳು ಇವಾಗ ಬಂದಿದ್ದಾಳೆ, ಅವಳು ಊಟ ತಿನ್ಕೊತಾ ಇದ್ದಾಳೆ. ನೋಡಿ, ಅವಳು ಪಲಾವ್ ಬೇಕು ಅಂತ ಪಲಾವ್ನೇ ಹಾಕಿಸ್ಕೊಂಡು ತಿಂತಾಳೆ. ನಾನು ಮಾತ್ರ ರೈಸ್ ತಿಂತಾಯಿದ್ದೀನಿ. ನನ್ನ ಎರಡನೇ ಮಗಳಿಗೆ ತಿನ್ನಿಸ್ಕೊಂಡೆ ನಾನು ಊಟ ಮಾಡ್ತಾಯಿದ್ದೀನಿ. ಸೊ ತುಂಬ ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ವಾಚ್ ಮಾಡಿದ್ದಕ್ಕಾಗಿ. Yesterday was Saraswati. That time would they? That time would they? That time from strength of every of his friend, and she was sitting back. She was standing back. Vinisha. Manga. Ma said